ನಡವಳಿಕೆ ನಾವು ಭಾಳ ಮಾತಾಡಿದ್ರೆ ಒಳ್ಳೇದು ಅನಿಸೋದಿಲ್ಲ ಅಂತ ನನ್ನ ತಿಳುವಳಿಕೆ. ಆದರೆ ನನಗೆ ಗೊತ್ತದ ನೀವು ಹುಗ್ಗಿಗೆ ಬಂದಿಲ್ಲ, ಎರಡು ಮಾತು ಕೇಳಕ್ಕೆ ಬಂದೀರಿ ಅಂತ. ಸುಮ್ಮ ಒಂದು ಎರಡು ಮಾತ ಹೇಳಿ ಮುಗಿಸ್ತೀನಿ. ಪರಮಾತ್ಮನ ಅನುಭವ ಮಾಡತಕ್ಕಂತಹ ಮಹಾತ್ಮರಿಗೆ ಭಿನ್ನ ಭಿನ್ನ ದೇಶಗಳಲ್ಲಿ ಭಿನ್ನ ಭಿನ್ನ ಹೆಸರು ಹೇಳ್ತಾರೆ. ಸಾಧು ಸಂತ ಸನ್ಯಾಸಿ ದರವೇಶ್ ಇವು बिना बुलाए पहुंचे नहीं, सबको ಸನ್ಮತಿ ದೇತ್. ಗುಜರಾತದೊಳಗೆ ಒಂದು ಭಾಷೆ, ಅವರಿಗೆ ಸಂತ್ ಅಂತಾರೆ, ಸಾಧು ಅಂತಾರೆ, ಶೇವಡ ಅಂತಾರೆ, ಸನ್ಯಾಸಿ ಅಂತಾರೆ, ದರವೇಶ ಅಂತ ಕರೀತಾರೆ. ಇಷ್ಟು ಹೆಸರು. ನಮ್ಮ ಶುದ್ಧ ಕನ್ನಡ ಭಾಷೆಯಲ್ಲಿ ಶರಣರು ಅಂತೆ, ಮರಾಠಿಯಾಗ ಸಂತರು ಅಂತ, ಹಿಂದಿಯಾಗ ಸಾಧು ಅಂತ. ಎಲ್ಲರೂ ಒಂದೇ, ಎಲ್ಲ ಒಂದೇ. ಪರಂತು ಈ ಸಂತರನ್ನ ಗುರುತು ಹಿಡಿಯೋರು ಕೂಡ ಅರ್ಧ ಸಂತರೇ ಇರ್ತಾರೆ. ಹುಡುಗ ಚಲೋ ಶಾಣೆ ಪಾಸೋ ದಡ್ಡನ ಅವ್ರ ಮಾಸ್ತರ ತಪಸ್ ಮಾಡ ದಡ್ಡ ಇರ್ತಾನೇನು ಶಾಣೆ ಇರ್ತಾನೆ. ಮ್ಯಾಟ್ರಿಕ್ದವ್ರ ಪೇಪರ್ ತಪಾಸ್ ಮಾಡವ ಬೇರೆ ಇರ್ತಾನ, ಏನ 7ನೇ ಇರ್ತಾನ, ಇರಂಗಿಲ್ಲಲ್ಲ. ಮಹಾತ್ಮರನ್ನ ಇವರು ಮಹಾತ್ಮರು ಗುರುಗಳು ಅಂತ ಕಂಡು ಹಿಡಿಯಕ್ಕನು ಕನಿಷ್ಠ 8 ಅಣೆ ಇರ್ಬೇಕು, 12 ಅಣರಿ ಅವ ಸಂತ ಇರ್ಬೇಕು. ಇಲ್ಲ ಅಂದ್ರೆ ಸಿದ್ಧಾರ್ಥ ಹೆಂಗ ಹೊಡೆದ್ರು ಬಡದ್ರು ಹಂಗೆ ಮಾಡ್ತಾರೆ, ಗೊತ್ತಾಗಿಲ್ಲ. ಯಾರ್ದೋ ಪುಣ್ಯ ಇದ್ದವರೇ ಅವರಿಗೆ ಕಂಡು ಹಿಡಿತಾರೆ. ಅದಕ್ಕೇನೆ ಸಂತರು ಯಾರಿಗೆ ಕರಿಬೇಕು ಅನ್ನೋದು ಮರಾಠಿ ಒಳಗೆ ಬಹಳ ಚಂದ ಹೇಳ್ಯಾರ. ತುಕಾಮಣಿ ತೋಚಿ ಸಂತ ಸೋಸಿ ಜಗಾಚೆ ಆಘಾತ್. ಸಂತರು ಯಾರಿಗನಬೇಕು ಅಂತ ತುಕಾರಾಮ ಅಂತಾರೆ. ಜಗತ್ತಿನ ಪಾಪಿಗಳ, ದುಷ್ಕರ್ಮಿಗಳ, ದುರಾಚಾರಿಗಳ ಆಘಾತವನ್ನ, ಅವರು ಕೊಡುವ ಕಷ್ಟವನ್ನು ಸಹನ ಮಾಡತಕ್ಕಂಥವನಿಗೆ ಸಂತರು ಅನ್ನಬೇಕು ಅಂತ ತುಕಾರಾಮರ ಅಭಿಪ್ರಾಯ. ತುಕಾರಾಮರಿಗೆ ಎಷ್ಟು ಕಷ್ಟ ಕೊಟ್ಟರು, ಅರೆ ಕಷ್ಟ ಇಲ್ಲದೆ ಸಂತರ ಆಗುವುದಿಲ್ಲ. ಒಂದು ಕಬ್ಬಣ ತುಂಡ ಒಂದು ಚಾಕು ಆಗ್ಬೇಕಾದ್ರೆ ಎಷ್ಟು ಸಲ ಬಡಿಸ್ಕೋತದ್ರಿ, ಎಷ್ಟು ಸಲ ಕಾಸು ಗೊತ್ತದ, ಅಡಿಗಾಲ ಮೇಲೆ ಇಟ್ಟು ಬಡಿತಾರ, ಬಡದ ಬಳಕೆ ಅದು ಚಾಕು ಹಾಕದ. ಹಂಗೆ ಆಗಂಗಿಲ್ಲ, ಹಂಗೆ ಆಗುದಿಲ್ಲ. ಜಗತ್ತಿನೊಳಗೆ ಯಾವುದೇ ಆದ್ರೆ ಒಂದು ವಸ್ತು ನಿರ್ಮಿತಿ ಆಗಬೇಕಾದ್ರೆ ಅದಕ್ಕೆ ಅನಂತ ಕಷ್ಟಗಳು ಇರ್ತಾವ, ಅನಂತ ಕಷ್ಟಗಳು ಇರ್ತಾವ. ಅವೆಲ್ಲವನ್ನ ಬೇಕಾಗಿ ಸಹನ ಮಾಡುವುದು, ಅದು ಕಠಿಣ. ನಿಮ್ಮ ಹಣೆ ಬರದ ಸಹನ ಎಲ್ಲರೂ ಮಾಡ್ತಾರೆ, ಅದೆಲ್ಲ ಬೇಕಾಗಿ ಸಹನ ಮಾಡೋರು. ಬಂದದ್ದೆಲ್ಲ ಬರಲಿ, ಗುರುವಿನ ದಯ ಇರಲಿ ಅಂತ ತಿಳ್ಕೊಂಡು ಯಾರು ಅದನ್ನ ಸಮಸ್ತ ಕಷ್ಟಗಳನ್ನ ಸಹನ ಮಾಡ್ತಾರಲ್ಲ ಅವರಿಗೆ ನಾವು ಸಂತರು ಅಂತೇಳಿ, ಸಂತರು ಅಂತೇಳಿ. ಇನ್ನೊಬ್ಬರು ಮರಾಠಿಗಳು ಬರ್ತಾರೆ, ಬರ ಕಷ್ಟ ಸಹನ ಮಾಡೋರು ಸಂತರಲ್ರಿ. ಸಂಸಾರಕ್ಕಾಗಿ ಎಷ್ಟು ಕಷ್ಟಪಡಕತ್ತೀರಿ ನೀವು, ಎಷ್ಟು ಕಷ್ಟಪಡಕತ್ತೀರಿ? ದೇವರ ಸಲುವಾಗಿ ಈ ಸಂಸಾರ ಎಷ್ಟು ಕಷ್ಟಪಡಕತ್ತೀರಿ, ಇದರ ಅರ್ಧ ಕಷ್ಟ ದೇವ್ರಿಗಾಗಿ ಮಾಡಿದ್ರೆ ನಿಮ್ಗೆ ದೇವ್ರು ತುರಂತ ಬೆಟ್ಟ ಹಾಕಂತ ಹೇಳ್ತಾನೆ. ನೀವು ಮಾಡಕ್ ತಯಾರಿಲ್ಲ, ಸಾಯುತಕ್ಕ ಇರೋದಕ್ಕ ಇದರಾಗಿ ಇರ್ತೇವ್ರಿ ಅಂತ ನಾವು ಬಿಟ್ಟು ಹೊರಗೆ ಬರ್ರಿ,
ಬಿಟ್ಟು ಹೊರಗೆ ನಾವು ಆರಾಮ್ ಕಾಣ್ತೇವೆ ಇಲ್ಲಿ ನಿಮಗೆ. ಯಾರ್ದಾರ ಗಾಡಿ, ಯಾರ್ದಾರ ಕಾರ, ಯಾರ್ದಾರ ಊಟ, ಯಾರ್ದಾರ ಮಸ್ತ್ ಇದ್ದೇವೆ ನೋಡ್ರಿ. ನೀವು ಬರ್ರಿ ನಮ್ಮ ಜೊತೆಗೆ. ರೊಕ್ಕಿಲ್ಲ, ರೂಪಾಯಿ ಇಲ್ಲ, ದಿನ ಊಟ, ಕಾರ್ನಾಗ ತಿರುಗಾಡುದು ಬರ್ರಿ. ಆಗಂಗಿಲ್ರಿ ಸ್ವಾಮಿ ಅಂತಾರ. ಮತ್ತೆ ಹಿಂಗೆ ನಡೀತದ್ರಿ ಸಂಸಾರ ಅದ ರೀ. ಭಾಳ ಚಂದ ಹೇಳ್ತಾರ, ಚಂದ ಹೇಳ್ತಾರ. ಬೈತಾರ ನನ್ನ ಗಂಡನೇ ಬೈದಾನ, ಮತ್ತೆ ಬೇರೆ ಬೈದಾರ, ನನ್ನ ಮಗನೇ ಓದ್ದಾನ, ಬೇರೆ ಓದ್ದಾರೇನು? ಎಷ್ಟು ಚಂದ ಹೇಳ್ತಾರೆ, ಭಾಳ ಚಂದ ಹೇಳ್ತಿರ್ತಾರೆ. ಯಾರು ಬೇಡ ಅಂತಾರಪ್ಪ, ಓದಿಸುವ ಬಿಟ್ಟು ಬರೋ ಧೈರ್ಯ ಕಠಿಣದ ಕಠಿಣ. ಅದೇ 2 ದಿನ ಎಲ್ಲ ಬೀಗರ ಮನೆಗೆ ಹೋದ ದಿನ ಹೊತ್ತು ಮಳೆಗೆ ಮೊಮ್ಮಕ್ಕಳು ನೆನಪು ಬರ್ತವೆ ನಿಮ್ಗೆ. ಹಂಗದಾವ ಫೋನ್ ಮ್ಯಾಲ ಫೋನ್. ಆರಾಮಿದ್ದೀರಿ? ನೀ ಯಾವ ಊರಾಗಿದ್ದೆ? ಆರಾಮಿಲ್ಲ, ನಾನು ಏನು ಮಾಡಾಮಿದ್ದೆ? ಇನ್ನೇನು ಮಾಡಾಮಿದ್ದೆ? ಅಷ್ಟೇ ಕುಂದು ಅಳತಿ ಅಷ್ಟೇ, ಮತ್ತೇನು ಹೇಳಿದ್ರು ಬಿಟ್ಟು ಮತ್ತೇನು ಮಾಡಕ್ಕೆ ಬರಂಗಿಲ್ಲ. ಅರೆ ಮನುಷ್ಯನಿಗೆ ಪರಂತು ಸಾಯೋ ತನಕ ಕಷ್ಟ ಸಹನ ಮಾಡ್ಲಿಕ್ಕೆ ಸಂಸಾರ ತಯಾರದಾನ. ಆದ್ರೆ ಪರಮಾತ್ಮನಿಗಾಗಿ ಕಷ್ಟಪಡಕ್ಕೆ ತಯಾರಿಲ್ಲ. ಸಂಸಾರಕ್ಕೆ ಎಷ್ಟು ಕಷ್ಟಪಡ್ತೀರಿ ಅದರ ಅರ್ಧ ಗುರುವಿನ ಸಲುವಾಗಿ, ದೇವ್ರ ಸಲುವಾಗಿ ನೀವು ಕಷ್ಟ ಬಿಟ್ರೆ ದೇವ್ರ ಮುಂದೆ ನಿಮ್ ಮುಂದೆ ಬಂದು ಖಡ ನಿಂದಿರ್ತಾನೆ. ದೇವ್ರ ತಡ ಹತ್ತಾನೆ. ಹಾಗೆ ಅವರ ಎಷ್ಟೋ ಕತೆ ಕೇಳ್ತೇವೆ, ಶರಣರಲ್ಲಿ, ಮಹಾತ್ಮರಲ್ಲಿ, ಎಲ್ಲ ಕಡೆ ಕತೆ ಕೇಳ್ತೇವೆ. ಪರಂತು ನಮಗ ಅದನ್ನ ಅಲ್ಲಂತೆ. ಅದಕ್ಕೆ ಅವರಿಗೆ ಸಂತರಂತಾರೆ. ಸಂಸಾರಕ್ಕಾಗಿ ಕಷ್ಟ ಎಲ್ಲರೂ ಸಹನ ಮಾಡ್ತಾರೆ, ಎಲ್ಲರೂ ಸಹನ ಮಾಡ್ತಾರೆ. ಬಹುಶಃ ನಿಮಗೆ ಮನ್ಯಾಗ ಏನಾಗಿತ್ತು, ಹಸು ಆಗ್ಯದ ನಿನಗೆ, ಮನ್ಯಾಗ ಅಂದ್ರೆ ತಡಿ ಕೆಲಸ ಒಂದು ಕುಂಡಿರ್ತೀರಿ, ಇಲ್ಲ ಒಂದ್ ತಾಸು ಸುಮ್ಕೊಂಡಿರ್ತೀರಿ. ಮನೆ ಸತ್ರ ಅಂದ್ರೆ 2 ತಾಸು ಉಪವಾಸ ಇರ್ತೀರಿ. ಇಲ್ಲಿ ಏನ 10 ಆಯ್ತು ಇನ್ನೂ ಊಟ ಕೊಟ್ಟಿಲ್ಲ. ಹಂಗೆ ಹೇಳ್ತಾವ ಸ್ವಾಮಿಗಳು. ಹೆಂಗದ ನೋಡ್ರಿ, ಇಲ್ಲಿ ಸಲುವಾಗಿ ಈ ಶಾಸ್ತ್ರ ಸಲುವಾಗಿ ಕುಂತೀರಿ. ಹಂಗೆ ಎಲ್ಲ ಮನೆಯಾಗ ಹೆಂಡತಿ ಸಲುವಾಗಿ, ಮಕ್ಕಳ ಸಲುವಾಗಿ, ಹಣದ ಸಲುವಾಗಿ ಅಳ್ಕೋತ ಬೆಳತನ ಕುಂಡಿರ್ತೀರಿ. ಎಲ್ಲಿ ಹೇಳಂಗಿಲ್ಲ. ಇಲ್ಲಿ ಮಹಾತ್ಮರ ಮುಂದೆ, ಸತ್ಪುರುಷರ ಮುಂದೆ ಮಾತು ಕೇಳಕ್ ನಿಮ್ ಮನಸ್ಸಿಲ್ಲ. ಇದೇ ತಪಶ್ಚರ್ಯ. ತಪಶ್ಚರ್ಯ ಅಂದ್ರೆ ದೇವರಿಗಾಗಿ, ಗುರುಗಳಿಗಾಗಿ ಕಷ್ಟ ಸಹನ ಮಾಡಿದ್ರಿ ಅಂದ್ರೆ ಅದು ತಪಶ್ಚರ್ಯ. ಮತ್ತೆ ನೀವು ತಪಶ್ಚರ್ಯ ಅಂದ್ರೆ ಬೇರೆ ಇಲ್ಲ. ಸಂಸಾರಕ್ಕಾಗಿ ನಾವು ಬೇಕಾದಷ್ಟು ಸಹನ ಮಾಡ್ತೇವೆ. ದೇವರಿಗಾಗಿ, ಗುರುವಿಗಾಗಿ. ತಪಶ್ಚರ್ಯ ಅಂದ್ರೆ ಗುಡ್ಡದಾಗ ಕುಂಡದಲ್ಲ ಹೋಯಪ್ಪ. ಶರಣರು ಗುಡ್ಡದಾಗ ಕುಂತಿಲ್ಲ, ಸಂತರ ಗುಡ್ಡದಾಗ ಕುಂತಿಲ್ಲ. ಅವ್ರು ಊರಾಗೆ, ಮನೆಯಾಗೆ ವ್ಯಾಪಾರ ಮಾಡ್ಕೋತು ಅವರು ಸಂತರಾಗ್ಯಾರ. ಯಾಕೆ? ನಿತ್ಯ ನೇಮ ನಿಷ್ಠೆಯೊಳಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಸಹನ ಮಾಡು ಶಕ್ತಿ ನಿಮಗೆ ಬಂತು ಅಂದ್ರೆ ನೀವು ಶರಣರು, ನೀವು ಸಂತರು ಅಂತ ತಿಳ್ಕೊಬೇಕು. ಅದಕ್ಕೆ ಅದು ಸೋಸಿ ಜಗಾಚೆ ಆಘಾತ ತುಕಾಮಣಿ ತೋಚಿ ಸಂತ. ಇನ್ನೊಬ್ಬರಂತ ಬರೀ ಕಷ್ಟ ಸಹನ ಮಾಡೋರು ಸಂತರು ಅನ್ನಬಾರ್ದು, ಶರಣರು ಅನ್ನಬಾರ್ದು. ಮತ್ತೇನ್ ಹೇಳ್ಬೇಕು? ಯಾರಿಗೆ ಸಂತರು ಅನ್ನಬೇಕು? ಯಾರು ಕೇಶವ ಅಂತಕ್ಕಂಥವ್ರು ಬರೀತಾರೆ, ಯಾರು ಪರಮಾತ್ಮನ ಕಂಡು ಹಿಡಿತಾರೆ ಅವ್ರಿಗೆ ಸಂತರು ಅನ್ಬೇಕು. ಕಷ್ಟ ಸಂಸಾರದಾಗ ಸಹನ ಮಾಡ್ತಾರಲ್ರಿ, ಮಾಡಂಗಿಲ್ಲ. ಎಷ್ಟು ಸಹನ ಮಾಡ್ತಾರೆ ಪಾಪ. ಅಳ್ತಾವ, ಅಳ್ಕೋತೇ ಇರ್ತಾವ, ಮತ್ತೆ ಮಾಡ್ತಾವ, ಬಿಡಂಗಿಲ್ಲ, ಬಿಟ್ಟಿಲ್ಲ, ಅಲ್ಲೇ ಇರ್ರಿ, ಅಲ್ಲೇ ಇರ್ರಿ. ಪರಂತು ಅದೇ ಕಷ್ಟ ಮಾಡೋರು ಅಷ್ಟೇ ಸಂತರಲ್ಲ, ಯಾರು ಪರಮಾತ್ಮನ ಅನುಭವ ಮಾಡ್ಯಾರೆ, ಪರಮಾತ್ಮನ ಏನಪ್ಪ ಆನಂದವನ್ನು ಆಸ್ವಾದನ ಮಾಡಿದ್ದಾರೆ, ಪರಮಾತ್ಮನ ಸುಖ ಕಂಡಾರೆ ಅವರಿಗೆ ಸಂತ ಅನ್ನಬೇಕು ಅಂತ ತಿಳ್ಕೊಂಡು ಮಹಾತ್ಮರು ಹೇಳ್ತಾರೆ. ಈ ಸಂತರು ನಮಗೆ ಏನು ಮಾಡ್ತಾರೆ? ಸಂತರಿಂದ ನಮಗೆ ಏನು ಅವಶ್ಯಕ ಪ್ರಯೋಜನ ಅದ? ಸಂತರು ಗುರುಗಳು ಬೇರೆ ಏನು ಒಂದು
ಇವೆಲ್ಲ ಅನಂತ ಪ್ರಶ್ನೆಗಳು ಶಾಸ್ತ್ರದಲ್ಲಿ ಬರ್ತಾವೆ. ಶಾಸ್ತ್ರ ಹೇಳ್ತಾರೆ, ನಾವು ಬಹಳ ಜನ ದೇವ್ರನ್ನ ನೆನೆಸ್ತೇವೆ. ನಿಮ್ಮ ಮನೆಗೆ ಎಲ್ಲರಿಗೆ ದೇವ್ರನ್ನ ನೆನೆಸ್ತೇವೆ, ಜನ ಪೂಜೆ ಮಾಡ್ತೇವೆ, ಜನ ಜಪ ಮಾಡ್ತೇವೆ. ಎಂದರಿಂದ ಮಾಡಕತ್ತೀರಿ? ಎಂದರಿಂದ ಮಾಡಕತ್ತೀರಿ? ನಾ ಅಂತೇವಿ, ಯಾರು ಜಪ ಮಾಡ್ತೀರಿ? ಇದು ನಾ ಜಪ ಮಾಡ್ತೀನಿ ದೇವ್ರಿಗೆ ಮುಟ್ಲಿ, ಈ ಅನುಷ್ಠಾನ ಮಾಡ್ತೀವಿ ದೇವ್ರಿಗೆ ಮುಟ್ಲಿ ಅಂತೀರಿ ನೀವು. ಅವು ಮುಟ್ತಾವೇನ್ರಿ? ದಿನ ನೀವು 1000-2000 ಜಪ ಮಾಡ್ತಿರ್ಬೇಕು, 10 ಮನೆಗೆ ಮಾಡ್ತಿರ್ಬೇಕು. ನೀವು ಮಾಡೋದು ಮುಟ್ಟ್ಯಾವೇ ಇಲ್ಲ ದೇವ್ರಿಗೆ? ಇಲ್ಲಂತ ಅಂದ್ರೆ ಮುಟ್ಟಿದೆ. ಸಂತರು ಇದು ಸಮಸ್ಯೆ ಏನದ, ಅದೇ ಹೇಳ್ತೀನಿ ನಿಮ್ಗೆ. ಮನುಷ್ಯನಿಗೆ ನೀವು ಮಾಡಿದ್ದು ದೇವರಿಗೆ ಮುಟ್ಟಬೇಕಾಗಿತ್ತು ಅಂದ್ರೆ ದೇವ್ರ ಅಡ್ರೆಸ್ ಗೊತ್ತಿರ್ಬೇಕಲ್ರಿ. ಅಡ್ರೆಸ್ ಗೊತ್ತಿಲ್ಲದೆ ನೀವು ಮನೆಯಾಡ್ರಿಗೆ ಕಳಿಸೋದ್ರಿ ಅಂದ್ರೆ, ಲೆಟರ್ ಬರೋದ್ರಿ ಅಂದ್ರೆ ಅದು ಎಲ್ಲಿ ಮುಟ್ತದ್ರಿ? ಎಲ್ಲಿ ಮುಟ್ತದ? ಕಲ್ಕತ್ತಾದಾಗ ಒಂದು ಆಫೀಸ್ ಅದರಿ, DLO ಅಂತ, ಅಂದ್ರೆ ಡೆಡ್ ಲೆಟರ್ ಆಫೀಸ್. ಯಾವ ಪತ್ರಗಳು ಮನೆಯಾರ್ಡಗಳು ಅಡ್ರೆಸ್ ಸರಿ ಇಲ್ಲ ಅಂತಂದ್ರೆ ಅವು ವಾಪಸ್ ಬರ್ತಾವ. ನಿಮ್ಮ ಅಡ್ರೆಸ್ ಫ್ರಾಮ್ ಅಡ್ರೆಸ್ ಕರೆಕ್ಟ್ ಇದ್ದಾರ ನೀವು ಮಾಡಿದ ಪತ್ರ ವ್ಯವಹಾರ ಮುಟ್ಟಾಕ ಟು ಆ್ಯಂಡ್ ಫ್ರಾಮ್ ಇವೆರಡು ಬೇಕ್ರೆ. ಗೆ ಇಂದ ಅವ್ರಿಗೆ ಮುಟ್ಬೇಕು. ಗೆ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ, ಟು ಗೊತ್ತಿಲ್ಲ ಅಂದ್ರೆ ಫ್ರಾಮರ್ ಇತ್ತವ್ರು ಹಳ್ಳಿ ಬರ್ತಾವ. ನಿಮಗೆ ಟೂನು ಗೊತ್ತಿಲ್ಲ, ಫ್ರಾಮ್ನು ಗೊತ್ತಿಲ್ಲ ಅಂತ ಪತ್ರ ಅಂತ ಮನೆಯಾಡ ಕಳಿಸೋದ್ರಿ ಅಂದ್ರೆ ಎಲ್ಲಿ ಹೋಗ್ತಾವ ಅಂದ್ರೆ DLO ಹೋಗ್ತಾವ, ಡೆಡ್ ಲೆಟರ್ ಆಫೀಸ್ ಅಂತ. ಎಲ್ಲಿ? ಕಲ್ಕತ್ತಾದಾಗ. ಅವು ಎಲ್ಲ ಒಯ್ದ ಉರಿ ಹೆಚ್ಚು ಸುಟ್ಟು ಬಿಡ್ತಾವ. ಅವೇ ಕಿಡ್ತಾರ, ಎಲ್ಲಿ ಕೆಲಸದಿಲ್ಲ ಸುಟ್ಟು ಬಿಡ್ತಾರ. ಹಂಗೆ ನೀವು ಮಾಡೋದು ಪೂಜಾ ತಿಳಿತಿಲ್ರಿ. ದೇವ್ರಿಗೆ ಮುಟ್ಟಬೇಕಂದ್ರೆ ದೇವರ ಅಡ್ರೆಸ್ ಗೊತ್ತವೇನು? ಗೊತ್ತದ? ಏನ್ ತಿರುಪತಿಯಾಗ ಇರ್ತಾನ, ಏನ್ ಕಾಶಿಯಾಗ ಇರ್ತದ, ಏನ್ ರಾಮೇಶ್ವರ ಇರ್ತದ? ದೇವ್ರು ಎಲ್ಲಿರ್ತಾನ? ಅಡ್ರೆಸ್ ಟೂ ಇಲ್ಲ, ಟೂ ಹೋಯ್ತು. ಇನ್ನು ಫ್ರಾಮ್ ಕೇಳೋದು. ಫ್ರಾಮ್ ನೀವ್ಯಾರು ಗೊತ್ತಾ? ನೀವ್ಯಾರು? ಕಲ್ಲಪ್ಪ ಕಲ್ಲವ. ಅದು 3 ಹುಟ್ಟು 8 ದಿನಕ್ಕೆ 9 ದಿನಕ್ಕೆ ಇಟ್ಟಾರ. ಅದಕ್ಕಿಂತ ಮೊದಲ ಏನಿದ್ದೀರಿ? ಭಾಳ ಶಾಣೆ ಅದ ನೋಡ್ರಿ ಹುಡುಗರು, ಭಾಳ ಚಂದ ಹೇಳ. ದನಾರೇ ಅಲ್ಲ, ಆಟೋ ಹೇಳ್ದ ಹುಡುಗ. ನಮ್ಮ ಅಡ್ರೆಸ್ ನಮ್ಗೆ ಗೊತ್ತಿಲ್ಲ ಅಂದ್ರೆ, 2 ಅಡ್ರೆಸ್ ಗೊತ್ತಿತ್ತು ಅಂತಂದ್ರೆ ಆ ಪತ್ರ ಮುಡ್ತಾವ, ಇಲ್ಲಕ್ಕೆ ವಾಪಸ್ ನಮ್ಗೆ ಎಮೋ ಹಳ್ಳಿ ಬರ್ತದೆ. ಹೌದಲ್ಲ? ಅಂದ್ರೆ ನೀವು ಜಪ ತಪ ಮಾಡಕತ್ತೀರಿ ಅಲ್ಲ, ಇಷ್ಟೆಲ್ಲ ಮಾಡ್ತೀರಿ, ಅವನು ಗೊತ್ತಿಲ್ಲ, ನಾ ಮಾಡವ ಯಾರು ಅನ್ನೋದು ಗೊತ್ತಿಲ್ಲ, ಯಾರ ಸಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಅಂದ್ರೆ ನೀವು ಮಾಡೋದು ಜಪ ತಪ ಎಲ್ಲಿಗೆ ಹೋಗ್ತಾವ ಅಂದ್ರೆ ಡೆಡ್ ಲೆಟರ್ ಆಫೀಸ್ಗೆ ಹೋಗ್ತಾವ. ಮೃತ್ಯು ಪತ್ರ ಅಂತಾರ ಅದಕ್ಕೆ. ಅದೇನು ಕೆಲಸ ಕೊಡಂಗಿಲ್ಲ. ಅದಕ್ಕೆ ಮಹಾತ್ಮರು ನಮ್ಗೆ ಜರೂರತ್ ಏನದ ಅಂತ ನಿಮ್ಗೆ ಹೇಳ್ತೀನಿ. ದೇವರ ಅಡ್ರೆಸ್ ಹೇಳೋರು ಸಂತರು, ನಿಮ್ಮ ಅಡ್ರೆಸ್ ಹೇಳೋರು ಗುರುಗಳು.
ನಿಮ್ಮ ಅಡ್ರೆಸ್ ಯಾರು ಹೇಳ್ತಾರ? ಗುರುಗಳು. ಕಸ್ತಂ ಕೋಹಂ ಕುತ ಆಯಾತ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವ ಯಮರ್ಮಸಾರಂ. ಶಾಸ್ತ್ರ ಹೇಳ್ತಾರೆ ನಿಮ್ಮ ಅಡ್ರೆಸ್ ಹೇಳೋರು ಗುರುಗಳು, ದೇವರ ಅಡ್ರೆಸ್ ಹೇಳೋರು ಸಂತರು. ಸಂತರು ನಿಮಗೆ ತಿಳಿಸ್ತಾರೆ ದೇವರು ಯಾರು ಏನು ಅಂತ ತಿಳ್ಕೊಂಡು ಅವರಿಗೆ ಅಂತಾರೆ. ಮಹಾತ್ಮರು ಯಾರು ಜೋ ಓಳಕತೋ ಕೇಶ ರಾಜ ತೋಚಿ ಸಂತ, ಯಾರು ಪರಮಾತ್ಮನ ನಂಬ್ಯಾರ, ಅರ್ತಾರ, ಅನುಭವ ಮಾಡ್ಯಾರ, ಅವನ ಜೊತೆಗೆ ಆಡ್ತಾರ, ಕೂಡ್ತಾರೆ, ಅವ್ರಿಗೆ ಏನಪ್ಪಾ ಅಂತ ಕೇಳಿದ್ರೆ ನಾವು ಶಾಸ್ತ್ರ ಸಂತರು ಅಂತೆ. ಅಂಥವ್ರ ಭೇಟಿ ನಿಮಗೆ ಒಂದಿಟ್ಟು ಆಯ್ತು ಅಂದ್ರೆ ನೀವು ಇಷ್ಟು ದಿನ ಮಾಡೋದು ಜಪ ತಪ ಎಲ್ಲ ಲಾಭ ಆಗ್ತದೆ. ಭೇಟಿ ಅಲ್ಲ ಮಾಡುದೆಲ್ಲ ಸುಳ್ಳೆ, ಅದು ಮಾಡುದೆಲ್ಲ ಸುಳ್ಳೆ. ಅಡ್ರೆಸ್ ಗೊತ್ತಿಲ್ಲದಕ್ಕೆ ಪತ್ರ ಬರದಂಗ. ಅದಕ್ಕೊಬ್ಬರು ಮಹಾತ್ಮರು ಬಹಳ ಚಂದ ಹೇಳ್ತಾರೆ, ಸ್ವತಃ ಗೊತ್ತಿಲ್ಲ ಸಂತರಿಗೆ ಭೇಟಿ ಆಗಲಾರದೆ ನೀವು ಜಪ ತಪ ಮಾಡುದ್ದು, ಸಂತರ ಜೊತೆಗೆ ನೀವು ಕೂತದ್ದು ಏನ್ ಲಾಭ ಅನ್ನೋದು ಬಹಳ ಚಂದ ಹೇಳ್ತಾರೆ. ತುಳಸಿ ಸಂಗತ ಸಾಧಕಿ ಸುಮಿರಣ ವರ್ಷ 50. ತುಳಸಿದಾಸರು ಬಹಳ ದೊಡ್ಡ ಸಂತರು, ಗೊತ್ತಮ್ಮ. ಅವ್ರು ಹೇಳ್ತಾರೆ ನೀವು 50 ವರ್ಷ ಶ್ರೀರಾಮ ರಾಮ 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 ಶಿವ 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 ಅನ್ಕೋತುಕೊಂಡು 50 ವರ್ಷ ಅಷ್ಟೇ ಅದ. ಮಹಾತ್ಮರ ಸಂತರ ಜೊತೆಗೆ 1 ತಾಸು ಕೊಂಡ್ರು ಅಷ್ಟೇ. ಎಕಡೆ ಇದು ತುಳಸಿ ಸಂಗತ ಸಾಧಕಿ ಸುಮೇಣ ವರ್ಷ 50. ವರ್ಷ ಬರ್ಷ ಏಕ ಘಡಿ ಸುಮಿರನ ವರ್ಷ 50. ಎಷ್ಟು ಚಂದ ಹೇಳಿದ್ರು ಅವರು. ಮಹಾತ್ಮರ ಸಂತರಂತೆ ಕುಂಡ್ರೋದು 1 ತಾಸು ಅಟ್ಟೆ, ನೀವು ಸಾಯುತಕ ಜಪ ಮಾಡುದು ಅಟ್ಟೆ. ಹೆಂಗ್ರಿ ಎಷ್ಟು ಸುಳ್ಳು ಹೇಳ್ತೀರಿ ನೀವು ಅನ್ಬೋದು. ಅದಕ್ಕೆ ಹೇಳ್ತಾರ ಅವರು ಏನಪ್ಪ, ವರ್ಷ ವರ್ಷ ಏಕ ಘಡಿ. ನೀವೊಂದು 10 ಎಕರೆ ಜಮೀನ್ ನಿಮ್ಮದ 10 ಹಾರ್ಸ್ ಪವರ್ ಮಿಷನ್ ಅದ, ಬೋರ್ ನೀರು ಬಿಟ್ರ 10 ಎಕರೆ ಎಷ್ಟು ದಿವ್ಸಕ್ಕೆ ತುಂಬ್ತದ್ರಿ? ತೊಯ್ದು ತಣ್ಣಗ ಹಾಕ್ತಾರ. 10 ಎಕರೆ 100 ನಮ್ದೇನು ಗಂಟು ಹೋಗ್ಯ. ಒಂದು 50-100 ಎಕರೆ ಜಮೀನಕ್ಕ 10 ಹಾರ್ಸ್ ಪವರಿಂದ ಬೋರ್ ಹಾಕಿ ನೀರು ಬಿಟ್ರ ಎಷ್ಟು ದಿವ್ಸಕ್ಕೆ ಹಸಿ ಆಗ್ತದ್ರಿ? ಒಕ್ಕಲಿಗಾರ ಇದ್ದೀರಿ ಇಲ್ಲ? 8 ದಿನ 10 ದಿನಾನ 100 ಎಕರೆ ತಿಂಗಳು ಬೇಕಿಲ್ರಿ? ತಿಂಗಳು 100 ಎಕರೆ ಹಸಿ ಮಾಡ ಆ ಕಡೆ ಹೋಗಿದ್ರೆ ಈ ಕಡೆ ಒಣಗಿರ್ತದ ಇಲ್ಲ? ಒಂದು 100 ಎಕರೆ 10 ಹಾರ್ಸ್ ಪವರ್ ಮಿಷನ್ ಕಂಟಿನ್ಯೂಸ್ ನೀವು ಬಿಟ್ರೆ ನಿಮ್ಗೆ 15 ದಿವಸ 1 ತಿಂಗಳು ಬೇಕು. 1 ಮಿನಿಟ್ನಾಗ 100 ಎಕರೆ ತೊಯ್ದು ಹೇಳಿ ನಿಮಗೆ ಏನದ್ರಿ? ಮಳಿ ಸುರ್ಯಾಕ್ ಹತ್ತು ಅಂದ್ರೆ ಒಂದು ದಡ ಸುರ್ಯಾಕ್ ಹತ್ತು ಅಂದ್ರೆ 2 ತಾಸು ಹತ್ತದ್ರಿ. ಕಲಬುರಗಿ ಊರೇನೇ ತೊಯ್ದು ಹೋಗ್ತದ. ಮಳಿ ಬಂದ್ರೆ 1 ಗಂಟೆದಾಗ ತೊಯ್ತದ. ಪೂರಾ 100 ಎಕರೆಗೆ 1000 ಎಕರೆ ತೊಯ್ತದ. ಆದ್ರೆ ಬೋರ್ ಹಚ್ಚಿ ಮಿಷನ್ ಹಚ್ಚದ್ರಿ ಅಂದ್ರೆ ನೀವು ಸಾಯುತ್ತಕ್ರೆ ತೊಯ್ತದಿಲ್ಲ ಯಾರಿಗೂ. ಭೂಮಿ ತೊಯ್ಬೇಕಾದ್ರೆ ಸುಮ್ ತೊಯ್ತದ್ರಿ ಯಪ್ಪ. ಆದ್ರೆ ಅದೇ 1 ಗಂಟೆ ಮಳಿ ಬಿತ್ತಂದ್ರೆ ಹೆಂಗೇನಪ್ಪ ಅಂತಕ್ಕೆ ಪೂರಾ ತೊಯ್ದು ಹಾಕದ. ಹಂಗ ನೀವು 10-20 ವರ್ಷ ಜಪ ಮಾಡೋದು ಅಷ್ಟೇ. ಒಬ್ಬ ಮಹಾತ್ಮರ ಹಂತಕ್ಕೆ ಹೋಗಿ ಕುಂಡ್ರದು ಅಷ್ಟೇ. ನೋಡ್ಕೋತ ಕುಂಡ್ರಿ.
ಕೇಳ್ಕೋತ ಕುಂಡ್ರಿ. ಆನಂದದ ಆನಂದ ರೀ, ಆನಂದ ಆನಂದ. ಅದು ಶಕ್ತಿ ಅವ್ರ ಹಂತಕ್ಕೆ ಇರ್ತದ, ಮಹಾತ್ಮರಂತ ಶಕ್ತಿ ಇರ್ತದ. ಯಾಕೆ? ಸಮಸ್ತ ಕಷ್ಟಗಳನ್ನ ಭೋಗಿಸಿರ್ತಕ್ಕಂಥವ್ರು. ಪರಮಾತ್ಮನ ಕೃಪಾ ಹಂಗೆ ಆಗಂಗಿಲ್ಲಪ್ಪ. ಬೆಳಿ ಹಂಗೆ ರಾಶಿ ಆಗುದಿಲ್ಲಪ್ಪ. ಬಿತ್ತು ಹಿಡ್ಕೊಂಡು ರಾಶಿ ತಕ್ಕ ಪ್ರಯತ್ನ ಮಾಡಿದ್ರೆ ರಾಶಿ ಆಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ತದೆ? ಏನು ಆಗುದಿಲ್ಲ. ಹಂಗೊಬ್ರು ಸಂತರು ಆಗಬೇಕಂದ್ರೆ ಸುಮ್ಮನೆ ಆಗುದಿಲ್ಲ, ಸುಮ್ಮನೆ ಆಗುದಿಲ್ಲ. ಜ್ಞಾನೇಶ್ವರ ಮಹಾರಾಜರು ಸುಮ್ಮನೆ ಆಗ್ಯಾರ. ಅವರ ಮನೆಯಾಗ ಮಹಾತ್ಮರ ಮಕ್ಕಳವರು. ನಿವೃತ್ತಿನಾಥ, ಸೋಪಾನನಾಥ ಎಂಥವ್ರು? ಜ್ಞಾನೇಶ್ವರ ಮಹಾರಾಜರು. ಮುಕ್ತಾಯಿ, ಸಣ್ಣ ಹುಡುಗಿರಿ ಮುಕ್ತಾಯಿ, ಚಿತ್ಕಳ ಅವತಾರಿ ಮುಕ್ತಾಯಿ, 6-7 ವರ್ಷನಕ್ಕೆ. ಚಿತ್ ಬ್ರಹ್ಮ ಶಕ್ತಿ. ಮನೆಗೆ ಏನೇನು ಇಲ್ಲ, ಮನೆಗೆ ಏನೇನೇನಿಲ್ಲ. ಭಿಕ್ಷಾ ಬೇಡಕ್ ಹೋದ್ರೆ ಯಾರು ಕೊಡಂಗನಿಲ್ಲ. ಇವರು ಸನ್ಯಾಸಿ ಹುಟ್ಟ್ಯಾವ. ಇವು ಅವರಪ್ಪ ಸನ್ಯಾಸಿಯಾಗಿ ವಾಪಸ್ ಬಂದಿದ್ದ. ಗುರುಗಳು ಕೇಳಿದ್ರು ಅಲ್ಲಿ ಎಲ್ಲ ಹಾಗೆ ಅಂತ ಸನ್ಯಾಸಿ ಆಗಿದ್ರು. ಯಾತ್ರಕ್ಕೆ ಹೋದವ್ರು ಗುರು ತಿಳಿದ್ಕಿಲ್ಲಿ ಬಂದದಾನ ಅಂತ ತಿಳ್ಕೊಂಡು, ಗುರು ತಿಳಿದ ಕೂಡಲೇ ಗುರುಗಳು ಹೇಳಿದ್ರು ಇವರವ್ರಿಯಪ್ಪ ಅಂದ್ರ ಇವ ಹೆಂಡತಿ ಮಕ್ಕೊಂಡು ಬಿಟ್ಟು ಓಡಿ ಬಂದಾನ ಅಂದ್ರ ಅವನಿಗೆ ಪ್ರಾಯಶ್ಚಿತ್ತ ಮಾಡಿ ವಾಪಸ್ ಕಳಿಸ್ತಾರ. ಓ ಮನೀನಿ ಸಂಸಾರ ಮಾಡು. ಬಂದು ಸಂಸಾರ ಮಾಡ್ತಾರೆ. ಗುರುವಿನ ಮಾತು ಕೇಳಿ ಮಕ್ಕಳು ಹುಡ್ತಾವ. ಊರಾಗ ಯಾರು ಸನ್ಯಾಸಿಯಾಗಿ ಮತ್ತೆ ಗೃಹಸ್ಥ ಆಗ್ಯ ನಿಮ್ಮ ಇವನು ಯಾರು ಅನ್ನ ಕೊಡಂಗಿಲ್ಲ, ಭಿಕ್ಷಾ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ಅವ್ನು ಮಾರಿಸೋದಕ್ಕೆ ನೋಡ್ತಿದ್ದಿಲ್ಲ ಎಲ್ಲ ಬ್ರಾಹ್ಮಣರು. ಗುರುವಿನ ಆಜ್ಞೆ ತೊಟ್ಟು ಹೊಳ್ಳಿ ಬಂದು ಎಷ್ಟು ಕಷ್ಟ ಐತ್ರಿ, ಎಷ್ಟು ಕಷ್ಟ ಆಯ್ತು. ಹರಿವು ಹಳ್ಯಾಗ ನೀರು ಕುಡಿಯಾಕ ಅರಿವಿ ಹೋಗ್ಯಾಕ ಪರ್ಮಿಷನ್ ಇಲ್ಲ ಅವ್ರಿಗೆ. ಗುಡಿಗೆ ಹೋಗಾಕ ಪರ್ಮಿಷನ್ ಇಲ್ಲ ಅವ್ರಿಗೆ. ಬಡತನ ಒಂದ್ರ ಮೇಲೆ 4 ಮಕ್ಕಳು ಹುಟ್ಟಬೇಕ್ರೆ. ಬಡವರು ಸಂಪತ್ತು ಅಂದ್ರೆ ಮಕ್ಕಳು ಬಾಳ ಹುಡ್ತಾವ ನೋಡ್ರಿ. ಯಾಕ್ರಿ? ಮತ್ತೇನಂತಾರ? ಇದೆಲ್ಲ ದೇವ್ರು ಕೊಟ್ಟನ್ರಿ ಸ್ವಾಮಿ ಅಂತ. ದೇವ್ರು ಕೊಡ್ತಾನ? ದೇವ್ರ ಧರ್ಮ ಇದೆ ಅದೇನು? ಹುಡುಗರಿಗೆ ಹೇಳ್ತಾನ ನಮ್ಗೆ, ಏನು ಸ್ವಾಮಿ ನಾವ್ ಹಡಿಬೇಕಂತ ಎಷ್ಟೋ ಮಂದಿ ಹಡಿಬೇಕಂತ ಮಕ್ಳು ಹುಟ್ಟಂಗಿಲ್ರಿ. ನಮ್ಗೆ ಹುಟ್ಟ್ಯಾವ್ರಿ, ದೇವ್ರ ಕೊಟ್ಟನ್ರಿ. ನಾವ್ ಅಂತೇವಿ ನೀ ಕಂಬಳಿ ತಗೊಂಡು ಹನುಮಂತ ಕೂಡ ಮುಖ ದೇವ್ರ ಹೆಂಗ್ ಕೊಡ್ತಾನ ನೋಡು. ಸುಮ್ಮನೆ ದೇವ್ರ ಹೆಸರು ಹೇಳ್ತಾವ ಏನ್ರ ಮಾಡಿ. ಒಂದ್ರ ಮೇಲೆ ಒಂದು 3 ಮಂದಿ ಗಂಡು ಮಕ್ಕಳು, 1 ಹೆಣ್ಮಗಳು. ಚಿತ್ತ ಕಾಳ ಪರ ಬ್ರಹ್ಮ ಸ್ವರೂಪಿಣಿ. ಯಾರು? ಮುಕ್ತಾಯಕ್ಕ. ಉಣಾಕಿಲ್ಲ. ಮನ್ಯಾಗ ಒಂದ್ ದಿವ್ಸ ಊರಾಗ ಹಬ್ಬ ಎಲ್ಲಾರು ದ್ವಾಸೆ ಮಾಡ್ತಿರು. ಅವರಿಗೆ ದ್ವಾಸೆ ತಿನ್ಬೇಕಂತ ಅಂತವ್ ನೋಡ್ರಿ ಜನ. ಹಿಟ್ಟು ಕಲಸಾಳ ಮನ್ಯಾಗ ಹಂಚಿಲ್ಲ, ದ್ವಾಸೆ ಮಾಡೋದು ತೆವಿ ಇಲ್ಲ, ಹಂಚಿಲ್ಲ. ಮಂದಿ ಮನ್ಯಾಗ ಬೇಡಕ್ ಹೋದ್ರ ಸನ್ಯಾಸಿ ಮಕ್ಕಳು ಹೋಗ್ಬೇಡ ಬರಬೇಡ, ನಮ್ಮ ಮನೆ ಮಾರಿ ತೋರಿಸೋಡ ಹೊತ್ತು ಅಂದ್ಕೊಳ್ಳಿ. ಮಾರಿ ತೋರಿಸೋ ದರಿದ್ರ. ಜ್ಞಾನೇಶ್ವರ ಮಹಾರಾಜ್ರಿಗೆ ಬಹಳ ಕೆಟ್ಟ ಅನಿಸ್ತು. ತಪ್ಪು ನಾ ಮಾಡಿಲ್ಲ, ಯಾರೋ ಮಾಡ್ಯಾರೋ ತಪ್ಪ ಮಾಡಿರ್ಬೇಕು. ನಾವು ಅಣತಬರಿಗೆ ಇಷ್ಟು ತ್ರಾಸ ಕೊಡ್ತಾರಲ್ಲ ಅಂತ ಬಹಳ ಕಷ್ಟ ಆಗಿ ಹಳಿ ದಂಡಿ ಮೇಲೆ ಹೋಗಿಂದ ಯಾರದೋ ದನ ಕಟ್ಟ ಗುಡಿಸೋದಾಗ ಒಳಗೆ ಹಾಕೊಂಡು ಅಳ್ಕೋತ ಕುಂಡಿರ್ತಾನ ಜ್ಞಾನೇಶ್ವರಿ ಮಹಾರಾಜ. ಊರಾಗ ಮಾತಾಡ್ಸಕ್ ತಯಾರಿಲ್ಲ, ಏನು ಕೊಡಾಕ ತಯಾರಿಲ್ಲ. ಸಾಕ್ಷಾತ್ ಬ್ರಹ್ಮ ವಿಷ್ಣುವಿನ ಅವತಾರಿಗಳವರು ಜ್ಞಾನೇಶ್ವರಿ ಮಹಾರಾಜ, ಸೋಪಾನ ನಿವೃತ್ತಿನಾಥರು. ಬ್ರಹ್ಮ ವಿಷ್ಣು ಮಹೇಶ್ವರನ ಅವತಾರಿಗಳು. ಚಿತ್ತ ಕಳ ಮುಕ್ತಾಬಾಯಿ ಮಾನವ ಶರೀರ ಧಾರಣ ಮಾಡಿ ಇಷ್ಟು ಕಷ್ಟ ಪಡೆದು ಬಂತು. ಅವರಿಗೆ ಇಷ್ಟು ಕಷ್ಟ ಪಡೆದು ಬಂತು. ಹೋಗಿ ಅಳ್ಕೋತ ಕುಂತ. ನಮ್ಮ ತಂಗಿ ದ್ವಾಸೆ ಹಿಟ್ಟು ತಯಾರು ಮಾಡ್ಯಾಳ, ನಮ್ಗಿಟ್ಟು ದ್ವಾಸೆ ತಿನ್ನಕ್ ಆಗ್ಬದ್ಲು ಅಂತ ತಿಳ್ಕೊಂಡು ಬಾಗಲ್ ಮುಚ್ಚುತ್ತಾರೆ. ಅವಾಗ ಪಾಟಿ ಉಗಡ ಅಂತ ತಿಳ್ಕೊಂಡು ಒಂದು ದೊಡ್ಡ ಮರಾಠಿ ಕವಿತಾ ಅದ ರೀ. ಎಣ್ಣ ಅಂತ ಕರಿತಾಳ. ಜಗತ್ತು ಸಿಟ್ಟಾಯಿದ್ರೆ ಅಣ್ಣ
ನಿಶ್ಚಿತ್ ಮಾಡ್ಕೋಬಾರ್ದಪ್ಪ. ಜಗದಾಲೆ ವನ್ನಿ ತುಮಿ ಭಾವ ಪಾನಿ, ಜಗತ್ತು ಬೆಂಕಿ ಆದ ಎಣ ನೀವು ನೀರಾಗಬೇಕು ಎಣ, ನೀ ಸಿಟ್ಟಿಗೆ ಬಂದ್ರೆ ಹೆಂಗ ಅಂತ ತಾಟಿ ಉಗುಡಿ ಅಂತ ಅಭಂಗದವ್ರಿ ಹೇಳಿ ಕರ್ಕೊಂಡ್ಬರ್ತಾಳೆ. ಅಣತಾವ ಕುಂತ ಅಳ್ತಾರೆ, ಹೆಂಗ್ ಮಾಡ್ಬೇಕು ದಾಶತ್ಯಾರ ತಕೊಂಡು. ಅವಾಗ ಜ್ಞಾನೇಶ್ವರ ಮಹಾರಾಜ ಬಾಯಿ ಕುಂಡಿರ್ತಾನ, ತಂಗಿ ನನ್ನ ಯೋಗ ಶಕ್ತಿಯಿಂದ ನನ್ನ ಬೆನ್ನ ಹಂತ ತೆವೆ ಮಾಡ್ತೀನಿ, ಅದನ್ನ ಹಿಟ್ಟು ನನ್ನ ಬೆನ್ನ ಮೇಲೆ ಹಾಕಿ ದೋಷ ತಯಾರು ಮಾಡುವ ಅಂತ. ಕೆಳಗ್ ಕುಂಡಿರ್ತಾನ, ಎಷ್ಟು ಬೆನ್ನ ಕಾಯಿಸ್ತಾನ, ನಿಗಿ ನಿಗಿ ಯೋಗ ಶಕ್ತಿಯಿಂದ ಅದ್ರ ಮೇಲೆ ದ್ವಾಸ ಮಾಡಿ ಉಂಡಾರೆ. ಮುಂದೆ ಬಹಳ ಅಪಮಾನ ಆಯ್ತು. ಬಿಟ್ಟು ಅವ್ರೇನಪ್ಪ ಅಂದ್ರೆ ಹೋಗ್ತಾರ ದೂರ, ಆಳಂದ ಬಿಟ್ಟು ಹೋಗ್ತಾರ, ಪೈಠಣಕ್ಕೆ ಹೋಗ್ತಾರ. ಜಗತ್ತಿನೊಳಗೆ ಕಷ್ಟಪಡಲಾರ್ದೆ ಯಾರೂ ಶ್ರೀಮಂತರಾಗಿಲ್ಲ. ಜಗತ್ತಿನೊಳಗೆ ಮಹಾತ್ಮರು ಕೂಡ ಹಂಗೆ ಯಾರೂ ಆಗಿರಂಗಿಲ್ಲ. ಅವ್ರು ಏನಿಲ್ಲ ಅಂದ್ರೆ ನಮ್ಕಿಂತ ಇಷ್ಟು ಏನೋ ಒಂದ್ 2 ಗುಣ ಹೆಚ್ಚಿರ್ತಾವಂತ ನಾವು ತಿಳ್ಕೊಬೇಕು ವಿನಃ ಎಲ್ಲಕ್ಕೆ ಹಂಗೆ ಇರಂಗಿಲ್ಲ. ಅಂಥವ್ರ ಸಂಗತಿ ಆಯಿತು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಅವರ ಕೃಪಾ ನಮ್ಮ ಮೇಲೆ ಆಯಿತು. ಜಗತ್ತಿನೊಳಗೆ ಮನುಷ್ಯನಿಗೆ ಯಾವುದು ಕೊರತೆ ಬೀಳಂಗಿಲ್ಲ. ಸಿದ್ಧಾರ್ಥ ಕಷ್ಟ ಕೊಟ್ಟರು, ಸಿದ್ಧಾರ್ಥ ನಂಬುದವ್ರು ಏನೇನಾಗ್ಯದ ಅನ್ನೋದು ನೀವೆಲ್ಲ ಚರಿತ್ರೆ ಜನ ಓದ್ತೀರಿ. ಕಷ್ಟ ಕೊಡ್ಲಾರ್ದೆ ಆಗುವುದಿಲ್ಲ. ಹಂಚ ಕಾಯಲಾರ್ದೆ ರೊಟ್ಟಿ ಮಾಡಕ್ ಬರಂಗಿಲ್ಲ. ಹಿಡ್ಕೋತದ ಹಂಚದು. ನಿನ್ ರೊಟ್ಟಿ ಹಸಿ ಬಿಸಿ ಆಗುತ್ತ, ಪೂರಾ ಕಾಯ್ತಂದ್ರೆ ಅದ್ರ ಮೇಲೆ ರೊಟ್ಟಿ ಮಾಡಕ್ ಬರ್ತದೆ. ಹಂಗ ತನ್ನ ಸಮಸ್ತ ಕಷ್ಟಗಳನ್ನು ಸಹನ ಮಾಡಿ ಅದು ಬೆಂಕಿ ಹಂಗ ಆದ ಅಂದ್ರೆ ಅದ್ರೊಳಗೆ ಏನಪ್ಪ ಅಂದ್ರೆ ನಮ್ಗೆ ಆನಂದದ ಅಡಿಗೆ ತಯಾರಾಗ್ತದೆ. ಪುಣ್ಯಾತ್ಮರೇ, ಅದಕ್ಕೆ ಲಕ್ಷ್ಯ ಇಡಬೇಕು. ಸಂತರು ಅಂದ್ರೆ ಸಾಕ್ಷಾತ್ ಪರಮಾತ್ಮ, ನಮಗೆ ದೇವರ ದಾರಿ ತೋರಿಸುವವರೇ ಅವರೇ. ಸಂತರು ದೇವರ ದಾರಿ ತೋರಿಸ್ತಾರೆ. ಅದಕ್ಕೆ ನಾವು ಸದಾ ಸಂತ ಸಂಗತಿ ಮಾಡಬೇಕು ಅಂತ ಮಹಾನುಭಾವರು ಹೇಳ್ತಾರೆ. ಅದು ಬಹಳ ದುರ್ಲಭದ. ಸತ್ಸಂಗತಿ ದುರ್ಲಭ. ಶಾಸ್ತ್ರದಾಗ ಸತ್ ಸಂಗತಿ ಬಹಳ ದುರ್ಲಭದ. ಎಲ್ಲರೇ ಹರಟೆ ಹೊಡಿತೇವೆ, ದಿನ ನೋಡಿದಿಲ್ಲ, ಕೂತ್ರು ಹರಟೆ ಹೊಡಿತೇವೆ. 1 ತಾಸವೇ 4 ಮಂದಿ ಕೂಡಿ ನಿಮ್ಮೂರಾಗ ದೇವ್ರ ಸುದ್ದಿ ಮಾತಾಡಕ್ ಬರಂಗಿಲ್ಲ, ಸಿದ್ಧಾರ್ಥ ಚರಿತ್ರೆ ಓದಕ್ ಬರಂಗಿಲ್ಲ. ಬರ್ತಾರ್ರಿ, ಯಾವ್ದಾರು ಹೋದ್ರೆ ಕುಂತ್ಕೊಂಡು ಅದೇ ಮಾತಾಡಕ್ ಬರ್ತೋ ಇಲ್ಲ, ಬರಂಗಿಲ್ಲ. ಅಲ್ಲಿ ಕುಂತು ದಿಲ್ಲಿ ಸುದ್ದಿ ಮಾತಾಡ್ತಾನ್ರಿ ಇವ. ದಿಲ್ಲಿನೂ ನೋಡಿಲ್ಲ ಇವ, ಅಲ್ಲಿ ದಿಲ್ಲಿ ಸುದ್ದಿ ಏನ್ ಮಾತಾಡಿ ಏನ್ ಮಾಡವ, ಮಾತಾಡಿ ಏನ್ ಮಾಡವ. ಅಲ್ಲಿ ಕುಂತ್ಕೊಂಡು 1 8 ಸಿಗರೇಟ್ ಸೇದಿ ಹೋಗ್ತೀರಿ, ಮತ್ತೇನ್ ಮಾಡಂಗಿಲ್ಲ. ಇಲ್ಲಕ್ಕೆ ಚಾ ಕುಡಿದಕ್ಕಿಂತ ಸಾಲ ಮಾಡ್ಕೊಂಡು ಹೋಗ್ತೀರಿ. ದಿನಂಪ್ರತಿ ನಾವು ಕೂಡ್ಬೇಕು. ಸತ್ಸಂಗತಿ ಅಂದ್ರೆ 2 ಅರ್ಥ ಅದ. ಸಂತರ ಸಂಗತಿ, ಸತ್ಸಂಗತಿ. ಒಂದು ಸತ್ಯದ ಸಂಗತಿ, ಸತ್ಸಂಗತಿ. ಪರಮಾತ್ಮನ ಧ್ಯಾನ ಗೀನ ಮಾಡಿದ್ರಿ, ಅದು ಸತ್ಯದ ಸಂಗತಿ ಅದ. ಇನ್ನು 4 ಮಂದಿ ಕೂಡಿ ಚರ್ಚೆ ಮಾಡಕತ್ರಿ ಪರಮಾತ್ಮ ಸುದ್ದಿ ಮಾಡಿ, ಅದು ಸತ್ಸಂಗತಿ ಅದ. ಸತ್ಸಂಗತಿಯಿಂದ ಮನುಷ್ಯನಿಗೆ ಏನಾಗ್ತದ ಅಂದ್ರೆ, ನಿಂತ ಗಾಡಿ ಹೆಂಗ ಢಕೇಲ್ ಸ್ಟಾರ್ಟ್ ಆದ್ರೆ ಚಾಲು ಆಗ್ತದೆ, ಹಂಗೆ ನಮ್ಮ ಎಲ್ಲ ಢಕೇಲ್ ಸ್ಟಾರ್ಟ್ ಬೇಕ್ರಿ. ಈಗ ಹಂಗೆ ಕುಂತಾವು ನಿಂತಾವು, ಭಾಳ ಜನ ನಡೆಸಿಲ್ಲ. ಅದಕ್ಕಿಂತ ಒತ್ತಿದೆ ಅಂದ್ರೆ ಚಾಲು ಆಗ್ತದ, ಚಾಲು ಆಗ್ತದೆ, ನಡೀತದೆ ಗಾಡಿ. ಅದಕ್ಕೆ ಆ ಒತ್ತವ್ರು ಯಾರು, ಸಂಸಾರದ ಸಿಕ್ಕೊಂಡು ಕುಂತವ್ರಿಗೆ ಒತ್ತವ್ರು ಯಾರು ಅಂದ್ರೆ ಮಹಾತ್ಮರು, ಸತ್ಪುರುಷರು, ಸಂತರು ಅಂತ ಆಗ್ಯದ. ಪುಣ್ಯಾತ್ಮರೇ, ಅವರ ಸಂಗತಿ ನಮ್ಮ ಜೀವನದಾಗ ಆಯಿತು ಅಂತ ಕೇಳಿದ್ರೆ, ಕಾಣಬಾರದ್ದನ್ನ ಕಾಣ್ತೇವಿ, ಕೇಳಬಾರದ್ದನ್ನ ಕೇಳ್ತೇವಿ, ಮುಟ್ಟಬಾರದ್ದನ್ನ ಮುಡ್ತೇವಿ. ಅಂಥ ಪರಮಾತ್ಮನ ಏನಪ್ಪಾ ಅಂತ ಕೇಳಿದ್ರೆ ನಮಗೆ ಆಗ್ತದ ಅಂತ ತಿಳ್ಕೊಂಡು ಅದ್ರ ಕಿಮ್ಮತ್ತ ಇಟ್ಟೆ ಅಟ್ಟೆ ಅಂತ ಹೇಳಕ್ ಬರಂಗಿಲ್ಲ. ನೀವಂತಿರ್ಬೇಕು, 1 ತಾಸು ಕೂತ್ರೆ ಏನಾಕದ್ರಿ, 1 ತಾಸು ಸಮಯ ಕೂತ್ರೆ ಏನಾಕದ, 2 ಮಾತು ಕೇಳಿದ್ರೆ ಏನಾಕದ. ಅಮ್ಮ ಟೈಮ್ ಆಯ್ತು. ಅಮ್ಮ ಅಲ್ಲ, ಮತ್ತೊಮ್ಮೆ ಯಾವಾಗ ಹೇಳ್ತೇನೆ. ಈಗ 9 ಆಯ್ತು. ಈ ಸ್ವಾಮಿ ಮುಂದೆ ಸ್ಪೀಕರ್ ಇಟ್ರೆ ಹಂಗೆ ಮಾತಾಡ್ತಾರೆ.
ನಮ್ಮಲ್ಲಿ ಇಬ್ಬರು ಸಂತರು, ಒಬ್ಬರು ವಶಿಷ್ಠರು, ಒಬ್ಬರು ವಿಶ್ವಾಮಿತ್ರರು. ಒಬ್ಬರು ಕಡಕ್ ಮಿರ್ಚಾ ಭಜಿ ಇದ್ದಂಗಿದ್ದರು. ಮಿರ್ಚಾ ಭಜಿ ಇರ್ತಾವಲ್ಲ, ತಿನ್ನಕ್ ಭಾಳ ಚಲೋ, ತಿಂದ್ಮೇಲೆ ಮುಂಜಾನೆ ಭಾಳ ತ್ರಾಸ ಹಾಕದು, ಮೆಣಸಿಕಾಯಿ. ಅದಕ್ಕೆ ವಿಶ್ವಾಮಿತ್ರ ಅಂದ್ರೆ ಮೆಣಸಿಕಾಯಿ ಭಜಿ ಇದ್ದ, ಕಡಕ್ ಮನುಷ್ಯರು. ಆಮೇಲೆ ವಶಿಷ್ಠರು ಅಂತ ಒಬ್ರು ಇದ್ರು, ಶ್ರೀರಾಮಚಂದ್ರನ ಗುರುಗಳು. ಅವ್ರು ಏನಾಗಿತ್ತು ಅಂತ ಕೇಳಿದ್ರೆ, ವಶಿಷ್ಠರು ಒಮ್ಮ ವಿಶ್ವಾಮಿತ್ರನ ಆಶ್ರಮಕ್ಕೆ ಬಂದಿದ್ರು. ಬರ್ತಾರಲ್ಲ, ನಾವು ಅವ್ರ ಮಠಕ್ಕೆ ಬಂದೇವು, ಅವ್ರು ನಮ್ಮ ಮಠಕ್ಕೆ ಹಿಂಗೆ ಬರ್ತಾರಲ್ಲ, ನಮ್ ಸಾಧುಗಳು ಬೀಗರು ಸಾಧುಗಳೇ ಅಲ್ರಿ, ಮತ್ತೆ ಅವ್ರು ಯಾರು? ಅದಕ್ಕೆ ಅವರು ಒಮ್ಮ ವಶಿಷ್ಠರು ಅವರು ವಿಶ್ವಾಮಿತ್ರ ಆಶ್ರಮಕ್ಕೆ ಹೋಗಿದ್ರು. ಹೋದ ಕಾಲ ಸ್ವಾಭಾವಿಕ ಅದಲ್ರಿ, ಯಾರ ಮನೆಗೆ ಬಂದ್ರ ಪ್ರೀತಿ ಇತ್ತು ಅಂದ್ರೆ ಬರಿ 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 ಅಂತೀರಿ, ಹೌದಲ್ರಿ? ಬಾಗಲ್ದಾಗೆ ಪ್ರೀತಿ ಗೊತ್ತಾಕದ. ನೀವು ಭಾಳ ಶಾಣೆ ಇರ್ತೀರಿ, ಬಂದ್ರಿ ಈಗ ಬಂದ್ರಿ ಅಂದ್ರೆ ಗರಕನ ಹೊಳಬೇಕ್ರಿ, ಶಾಣೆ ಇದ್ದಾವ. ಇನ್ನು ಬುದ್ಧಿ ಇಲ್ಲದಿದ್ದು ಅಂತ ಹೀಗೆ ಬಂದೇವ್ ನೋಡ್ರಿ ಒಳಗತ್ತ, ಅವ್ರಿಗಿಂತ ಮೊದಲು ಒಳಗೆ ಹೋಗ್ತಾವೆ. ಬುದ್ಧಿ ಇಲ್ಲದ ಹಿಂಗೆ ಮಾಡ್ತಾವ. ಶಾಣೆರು ಇದ್ದವ್ರು ಮಾಡಂಗಿಲ್ಲ. ಆ ಮಾತಿನ ಮೇಲೆ ಎಷ್ಟು ಜೀವ ಅದಾರ ಅಂತ ತಿಳ್ಕೊತಾರೆ, ಹೌದರ್ ತಿಳ್ಕೊತಾರೆ. ಹಾಗೆ ಅವ್ರು ಹೋದ ಕೂಡಲೇ ವಶಿಷ್ಠರು ಬಂದ್ರೆ ಇಷ್ಟ ಆನಂದ ಆಯ್ತು, ಬಹಳ ಸಂತೋಷ ಆಯ್ತು. ಸಂತ ಆಲೆ ಘರಿ ತೋಚಿ ದೀಪಾವಳಿ ದಸರಿ. ಹೆಂಗ ದೀಪಾವಳಿಗೆ ದಸರಿಗೆ ಬೀಗರು ಬಂದ್ರೆ ಎಷ್ಟು ಆನಂದ ಆಗ್ತದೆ, ಹಂಗ ಸಂತರು ಮನೆಗೆ ಸಂತರು ಬಂದ್ರೆ ಆನಂದ ಆಗ್ತದೆ. ಬಹಳ ಕರ್ಸಿದ್ರು. ಆಯ್ತು, 2 ದಿನ ಉಳಿದ್ರು. ಉಳಿದ ಬಳಕ ವಾಪಸ್ ಮತ್ತೆ 2 ದಿನ ಇರ್ತಾರೆ, ಹೋಗಬೇಕಲ್ಲ. ಬೀಗರು ಬಂದ್ರೆ 2 ದಿನ ಇರ್ತಾವ, ಹೌದಲ್ರಿ? ಅವರು 4 ಮಣಿ 3 ಮಣಿ ಮಾಡೋಕ್ಕಿಂತ ಮೊದಲೇ ಬಿಡ್ಬೇಕು. ರಸ್ತೆ ಬದಲ ಮಣಿ ಹಾಕ್ತಾರ, ಮುಂದೆ ಹೆಚ್ಚಿಗೆ ನಿಂತ ನೂಕ್ತಾರ, ಮಣಿ ಹಾಕೋ ನೀನು ಅಂತಾರ. ಶಾಣೆ ಇದ್ದವರು ಅವರು ಆಯ್ತು 1 ದಿನ ಆಯ್ತು ಹೋಗ್ರು, ಹೋಗುತ್ತಂತ ಹಂಗೆ ಹೆಂಗೆ ಕಳಿಸಿದ್ರು, ಏನು ಡಿಗ್ರಿ ಮಾಡಿ ಕಳಿಸ್ತಿರಲಿಲ್ಲ. ಅವಾಗ ಅವ್ರು ಅಂದ್ರು, ನಾನು ನೋಡ್ರಿ ಸಾಧು ಅಂತ ಕೊಡಕ್ಕೆ ಏನದ ರೊಕ್ಕ ರೂಪಾಯಿ. ಅವ್ರೇಂದ್ರು, ನಾನು ತಪಶ್ಚರ್ಯ ಮಾಡಿದ 10 ವರ್ಷದ ಫಲವನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ತಪಶ್ಚರ್ಯ ಮಾಡಿದ್ರಿ, ಫಲ ಬಿಟ್ರು. ಆನಂದ ಆಯ್ತು, ಹೋದ್ರು. ಅವ್ರು ಹೋದ್ಬೇಕು. ಮತ್ತೆ ವರ್ಷ 2 ವರ್ಷ ಮೇಲೆ ಇವರು ವಿಶ್ವಾಮಿತ್ರ ಅಲ್ಲಿಗೆ ಹೋಗಿದ್ರು. ಅವ್ರು ಹೋಗೋ ತನಕ ಏನಪ್ಪಾ ಅಂದ್ರೆ ಸಿದ್ಧಾರೂಢ ಚರಿತ್ರೆ ಕೇಳಿರಿಲ್ಲ? ಸಿದ್ಧಾರೂಢರು ಗರ್ಗದ ಮಡಾಳಪ್ಪನ ಅಂತ ಹೋಗಿದ್ರು. ಹೋಗಿ ಏನು ಮಾಡಿದ್ರಿ? ಶಾಸ್ತ್ರ ಕೇಳಿದ್ರು. ಶಾಸ್ತ್ರ ಮತ್ತೆ ಸಾಧುಗಳು ಮಾಡೋದು ಅದೇ ಅಲ್ರಿ, ಶಾಸ್ತ್ರ ಕೇಳೋದು ಹೇಳೋದು. ಹಂಗ ವಶಿಷ್ಠರ ಮನೆಗೆ ಬಂದ್ರವ್ರು, ಯಾರು ವಿಶ್ವಾಮಿತ್ರರು. ಬಂದ ಕೂಡಲೇ 4-8 ದಿನ ಉಳಿದ್ರು. ಆದ್ರೆ ಆಯ್ತಾಯ್ತು, ದಿನ ಮುಂಜಾನೆ ಸಾಯಂಕಾಲ ಪ್ರವಚನ ನಡೀತಿತ್ತು. ಹರ ಹರ ಶಿವ ಶಿವ ಅಂತೀವ್ರು. ಮತ್ತೆ 2 ದಿನ ಇರ್ತಾರೆ. 2 ದಿನ ಆದ ಕೂಡಲೇ ಆಚಾ ಬರ್ತೇವ್ರಿ ಅಂದ್ರು. ಮತ್ತೆ ಅವ್ರು ಕೊಟ್ಟಾರಲ್ಲ ಏನ್ರಿ 10 ವರ್ಷ ತಪಶ್ಚರ್ಯ ಫಲ, ನಾವು ಏನಾರು ಕೊಡ್ಬೇಕಲ್ರಿ? ಬೀಗ್ರ ಹಂಗೆ ಮಾಡ್ತೀವ್ರಿ ನೀವು ಲಗ್ನದಾಗ. ಅವ್ರ ರೊಕ್ಕ ಕೊಟ್ರು ರೊಕ್ಕ, ಅರ್ಬಿ ಕೊಟ್ರೆ ಅರ್ಬಿ, ಅದ್ರಲ್ಲಿ ಭಾಂಡೆ ಕೊಟ್ರೆ ಭಾಂಡೆ, ಹಂಗೆ ಉಂಡೋದ್ರೆ ನೀವು ಹಂಗೆ ಉಂಡು ಬರ್ತೀವಿ. ಅದು ಸ್ವಭಾವ ಅದ. ಅವ್ರು ತಪಶ್ಚರ್ಯ ಕೊಟ್ಟಾರಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸತ್ಸಂಗ ದಿನ 1 ತಾಸು ನಡೀತಿತ್ತು. ಮುಂಜಾನೆ ತಾಸು 8-10 ದಿನ ಸತ್ಸಂಗ ನಡೆದಿತ್ತು. ಕೊನೆಗೆ ಅವ್ರು ಹೋಗೋ ಟೈಮ್ಗೆ ಏನ್ ಇರ್ಬಿಟ್ರು, ಅವರು 10 ವರ್ಷನ ತಪಶ್ಚರ್ಯ ಫಲ ಕೊಟ್ಟಿದ್ರು. ಇವ್ರು ಏನಂದ್ರು, 1 ತಾಸಿಂದು ಸತ್ಸಂಗದ್ದು ಕುಂತಿರ್ಲಿ, ಸತ್ಸಂಗದ್ದು ಫಲ ನಿಮಗೆ ಕೊಡ್ತೇವಿ ಅಂದ್ರು. ಮೊದಲೇ ಶೆಟ್ಟಿಂದ ಅದು ಬೆಂಕಿ ಮುದ್ದಿರಿ ವಿಶ್ವಾಮಿತ್ರ. ಅವ್ರ ಗಡ್ಡ ಹರಡಕತ್ತು, ಮೀಸೆ ಹರಡಕತ್ತು. ಏನಿದು ಅಪಮಾನ, ನನಗೆ ಅಪಮಾನ ಮಾಡಿದ್ರು ನೀವು. ನಾ 10 ವರ್ಷದ ಕೊಟ್ಟೀನಿ, ನೀವು 1 ತಾಸದ್ದು ಈ ಸತ್ಸಂಗ ಮಾಡಕತ್ತೀರಿ ನೀವು. ಇದ್ರ 1 ತಾಸಿನ ಫಲ ಕೊಡ್ತೇವೆ ಅಂದಿರಿ, ಏನಂತ ತಿಳಿದಿರಿ? ಜಗಳ ಶುರು ಆಯ್ತು. ಇವರಿಬ್ಬರು ಜಗಳ ಬಿಡಿಸೋರೆ.
ಈಗ ಹೋತಿಂದು ಪಾತಿಂದು ಜಗಳ ಇತ್ತ ಬಿಡಿಸ್ತಾರ. ಆನೆ ಎರಡು ಕಚ್ಚಿ ಆಡಕತ್ತಾರ, ಯಾರು ಬಿಡಿಸ್ಬೇಕು? ಅಲ್ಲಿ ಒಳಗೆ ಹಾದವನೇ ನುಚ್ಚಾಕ. ಎರಡು ಇಂಥ ಸಿಟ್ಟಿನ ಮೂರ್ತಿ ಯಾಕಡೆ ಹೇಳಿದ್ರು ಅದು ಜಾಬ್ ಕೊಡ್ತಾನೆ. ಬಡ ತಕೊಂಡು ಅವರು ಯಾರು ಹೇಳಿಲ್ಲ. ಕಕ್ಕ ಇವ್ರು ಬ್ರಹ್ಮನ ಅಂತ ಹೋದ್ರು. ಏನ್ರಿ ಒಂದ್ ತಾಸ ಪ್ರವಚನದ ಫಲ ಹೆಚ್ಚು ಏನ್ 10 ವರ್ಷ ತಪಶ್ಚರ್ಯ ಫಲ ಹೆಚ್ಚು? ಬ್ರಹ್ಮ ಹೇಳು. ಅವ್ರೊಂದು ಹೇಳೋದು ಒಂದೇ ಕಡೆ ಹೇಳ್ಬೇಕು. ಈಗ ಎರಡು ಬಹಳ ಗಡಗಡದವ. ಬ್ರಹ್ಮ ಒಂದು ನೆವತ್ತಾಗದ. ನನಗೆ ಈಗ ಒಂದು ಕೆಲಸ ಬಂದದ್ರೆ ನಾ ಹೋಗ್ಬಿಡ್ತೀನಿ, ನಾ ಪೃಥ್ವಿ ಮೇಲೆ ರಚನೆ ಮಾಡೋದದ, ನಾ ಹೋಗ್ತೀನಿ. ಆ ವಿಷ್ಣುನ ಕಡೆಗೆ ಹೋರಂದ್ರು. ಅಲ್ಲಿ ಹೋದ್ರಿ ಇಬ್ರು ಹಂಗೆ ಗಡ್ಡ ಮೀಸಿ ಹರಡಕತ್ಯಾವ. ವಿಷ್ಣು ದೂರಿಂದ ನೋಡ್ದ, ಪಜಿತೇವಪ್ಪ ಅಂದ. ಹಿಂದಕ್ಕೆ ಹಿಂಗೆ ಮಾಡಿ ಒದಸ್ಕೊಂಡಿನಿ ಒಬ್ಬ ಸಾಧನ ಕಡೆಯಿಂದ. ಬೇಡಪ್ಪ ಅವ್ರಂದ್ರೆ ಇಲ್ಲ ಇಲ್ಲ ನನಗೆ ಕೆಲಸ ಅದ, ಶಿವನ ಕಡೆ ಹೋಗ್ರಿ ಅಂತ. ಶಿವನ ಕಡೆ ಬಂದರು. ಶಿವನ ಕಡೆ ಬಂದರು. ದೇವರ ಎರಡು ಹಂಗೆ ಹೇಳ, ನೀ ಕಡಿಯವಿದ್ದಿ, ನೀ ಹೇಳಬೇಕ, ನೀ ಹೇಳಬೇಕ. ಅವ್ರದ್ರ ನಾ ಎಲ್ಲ ಹೇಳ್ತೀನಿ, ದೊಡ್ಡ ಮಾತಿಲ್ಲ, ಒಂದು ಕೆಲಸ ಮಾಡ್ರಿ, ನಾ ಹೇಳ್ತೀನಿ. ಏನು? ಈ ಆದಿಶೇಷ ಅಂತ ಅದನ್ನ ಕೇಳಿರಲಿಲ್ಲ? ಆದಿ ಭೂಮಿ ಹೊತ್ಕೊಂಡು ಕುಂತಾನತ್ತಾನ. ಆದಿಶೇಷನ ಜಟ ಮುಕುಟ ಮೇಲೆ ಅಡಗಿತ್ತು. ಶರಣ ಹೇಳಿದ್ರಲ್ಲ, ಆದಿಶೇಷ ಅಲ್ಲಿಗೆ ಹೋರಿ ಅವ ಬರೋಬ್ಬರಿ ಹೇಳ್ತಾನ ಅಂತ. ಬ್ರಹ್ಮವಾದ, ವಿಷ್ಣುವಾದ, ಶಿವವಾದ. ಕಡೆಗೆ ಅವನ ಹಂತಕ್ಕೆ ಬಂದರು, ಆದಿಶೇಷನ ಹಂತಕ್ಕೆ. ಆದಿಶೇಷ ಇಡೀ ಜಗತ್ತನ್ನು ಹೊತ್ತುಕೊಂಡು ನಿಂತಿದೆ. ನಮ್ಮ ಪ್ರಶ್ನೆ ಅದ, ಏನು ತಪಸ್ಸಿನ ಫಲ ದೊಡ್ಡದು, ಒಂದ್ ತಾಸ ಸತ್ಸಂಗ ಮಾಡೋದು ದೊಡ್ಡದು ಹೇಳು ಅಂದ್ರು. ಅವ ಅಂದ, ಹೇಳ್ತೇನೆ ನನಗೆ. ಅವ್ರು 3 ಮಂದಿ ಹೇಳಿಲ್ಲ ಅಂದ್ರೆ ಮತ್ತೆ ಕಡೆ ನಂದೇ ಅದ, ನಾ ಹೇಳ್ತೇನೆ, ಒಂದು ಕೆಲಸ ಮಾಡು ಅಂದ್ರು. ಈ ತಲೆ ಮೇಲೆ ಎಂದ್ರಿಂದ ಹೊತ್ಕೊಂಡು ನಿಂತೀನಿ ಗೊತ್ತದ? ಈ ಪ್ರತಿ ಸ್ವಲ್ಪ ಗೋಣ್ ನೋಯಕೈತದ, ಇದಿಟ್ಟು ಮ್ಯಾಲೆ ಎಬ್ಸರಿ, ಸ್ವಲ್ಪ ಗೋಣ್ ಅಲ್ಲಾಡ್ಸ್ಕೊಂಡು ಹೇಳ್ತೇನೆ ಅನ್ನೋ. ನಾಗ ಆದಿಶೇಷನ ಮ್ಯಾಲೆ ಎಬ್ಸ್ಬೇಕಲ್ರಿ. ವಿಶ್ವಾಮಿತ್ರ ಒಂದು ಮಿನಿಟ್ನಾಗ ಎಬ್ಸ್ತೀನಿ ಅನ್ನೋ. ಏನು? ನಂದು 5 ವರ್ಷದ ತಪಶ್ಚರ ಫಲ ಕೊಡ್ತೀನಿ, ಏ ಭೂಮಾತ, ಆ ಆದಿಶೇಷನ್ ತಲೆಬಿಟ್ಟು ಹೇಳು ಅಂತ ಹೇಳಿಲ್ಲ. 10 ವರ್ಷದ ಕೊಡ್ತೀನಿ. ಇಲ್ಲ, ನನ್ನ ಜೀವನದಾಗ ಎಷ್ಟು ವರ್ಷ ನಾ ತಪಶ್ಚರ ಮಾಡಿ ಅಷ್ಟು ತಪಶ್ಚರ ಕೊಡ್ತೀನಿ, ಏಳ ಮ್ಯಾಲ ಅಂತ. ಅದು ಅಳಿಗಾಡಲ್ಲ ಇಲ್ರಿ, ಅಳಿಗಾಡಲಿಲ್ಲ. ವಿಶ್ವಾಮಿತ್ರ ಅಂದ್ರ, ನೀನೇ ಎಬ್ಸಪ್ಪ ಅಂದ. ವಸಿಷ್ಠ, ನಾ ಎಬ್ಸೋದೇನದ, ನಾ ನಂದು ಜೀವನದಾಗ ಸದಾ ಸತ್ಸಂಗ ಮಾಡ್ಕೊತ ಬಂದೀನಿ. ರಾಮನಿಗೆ ಹೇಳೀನಿ, ಎಲ್ಲರಿಗೂ ಸತ್ಸಂಗ ಮಾಡ್ಕೊತ ಬಂದೀನಿ. ನನ್ನ ಸತ್ಸಂಗದ ಅರ್ಧ ತಾಸಿನ ಫಲ ಕೊಡ್ತೀನಿ. ಹೇ ಭೂಮಾತೆ, ಮ್ಯಾಲ ಏಳು ಅಂದ್ರೆ ಮ್ಯಾಲ 2 ಫೀಟ್ ಎದ್ದು ನಿಂತಂತ್ರ. ಸಾವಿರ ಹೆಡಿ ಆದಿಶೇಷ ಗೋಣ ಸೊಳ್ಳೆ ಮಾಡ್ಕೊಂಡ ಮತ್ತೆ ಬಂದು ಕುಂತು ಬೆಳಕ್ ವಿಶ್ವಾಮಿತ್ರ ಅಂದ, ಹೇಳಪ್ಪ ಈಗರೇ ಅಂದ. ಬುದ್ಧಿ ಐತಿಲ್ಲ ಅಂದ. ನೀನು ನಿನ್ನ ಜೀವನ ಎಲ್ಲ ತಪಸ್ಸರ ಕೊಟ್ಟು ಎದ್ದಿಲ್ಲ, ಅರ್ಧ ತಾಸು ಸತ್ಸಂಗದ ಫಲ ಕೊಟ್ರೆ ಎದ್ದೋದಂದ್ರೆ ಯಾವಾಗ ದೊಡ್ಡದು? ಸತ್ಸಂಗ ದೊಡ್ಡದು, ತಪಸ್ಸರಿಗಿಂತ ದೊಡ್ಡದು. ಈಗ ನೀವು 5 ದಿವಸ 2 ತಾಸು ಮಾಡಿರಿ ಸತ್ಸಂಗ. ದಿನ ಮುಂಜಾನೆ 2 ತಾಸ, ಸಾಯಂಕಾಲ 2 ತಾಸ, 5 ದಿವಸನಾಗ ಅಯ್ಯೋ ಅರ್ಧ ತಾಸಿನಿಂದ ಭೂಮಿ ಎದ್ದದಂತ ನೀವು ಮನಸ್ಸಿನಿಂದ ಸತ್ಸಂಗ ಮಾಡಿದ್ರೆ ನಿಮ್ಮ ಜನ್ಮ ಮರಣನೇ ಎದ್ದು ಹೋಗ್ತಾವ, ನಿಮ್ಮ ಜನ್ಮ ಮರಣನೇ ಎದ್ದು ಹೋಗ್ತಾವ. ಪರಂತು ನೀವು ಹಂಗೆ ಕೇಳಿರ್ಬೇಕಲ್ರಿ. ಧ್ಯಾನ ದಪಾಟಿ ಅಂತ ನೀವು ಮನಸ್ಸು ಎಲ್ಲರೇ ಇಟ್ಟು ಕೇಳಿದ್ರೆ ಹಂಗಿಲ್ಲ. ಮನಸ್ಸು ಸರಿಯಾಗಿ ಕೊಟ್ಟಿದ್ರೆ ಸತ್ಸಂಗದಂತ ಕಿಮ್ಮತ್ತು ಜಗತ್ತಿನೊಳಗೆ ಯಾವ ರೊಕ್ಕನೂ ಇಲ್ಲ, ರೂಪಾಯಿ ಇಲ್ಲ.
ಸತ್ಸಂಗ ಸನ್ಯಾಸಿ ಮಾಡ್ಯದ, ಸತ್ಸಂಗ ಮನುಷ್ಯನಿಗೆ ಪರಮಾತ್ಮ ಮಾಡ್ಯದ, ಸತ್ಸಂಗ ಜಗತ್ತಿನೊಳಗೆ ಕೀರ್ತಿವಂತ ಮಾಡ್ಯದ. ಅವನಿಗೆ ಆ ಶಕ್ತಿ ಸತ್ಸಂಗದಲ್ಲಿ ಅದ. ಅಷ್ಟೇ ಅದು ಕೇಳೋರು ಚೆನ್ನಾಗಿ ಹೌದ ಚಲೋ ಇರ್ಬೇಕು. ಎದ್ರ ಮೇಲೆ ಕಬ್ಬಣ ಮೇಲೆ ಸಿಕ್ಕ ಹಾಕ್ತಾರಲ್ಲಿ, ಯಾವ್ದು ಹಾಕ್ತಾರೆ? ಕಾಯ್ದಿರ್ಬೇಕ್ರಿ, ಮೆತ್ತಗಾಗಿರ್ಬೇಕ್ರಿ, ಅದರ ಮೇಲೆ ಒತ್ತದ ಸಿಕ್ಕ ಹಾಕೊಂಡಿರ್ತಾವ. ಕಟ್ ಕೌಂಟ ಬಿರುಸಿತ್ತು ಅಂದ್ರೆ ಆಗ್ತಾವಲ್ಲ? ಇಲ್ಲ, ಆಗಂಗಿಲ್ಲ. ಹಂಗೆ ನೀವು ಕೇಳೋರು ಸ್ವಲ್ಪ ಮೆತ್ತಗಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿದ್ರೆ ಅಂದ್ರೆ ನೀವು ಸಾಕ್ಷಾತ್ ಪರಮಾತ್ಮ ಆಗ್ತೀರಿ ಪುಣ್ಯಾತ್ಮರೇ. ಅಂಥ ಶಕ್ತಿ ಸತ್ಸಂಗದಲ್ಲಿ ಅದ. ನಾವು ಅಲೆ ಕೋಳಿಗೂಡಿಗೆ ಕೇಳಿ ಆಗ್ಯಾವ, ಅವೆಲ್ಲ ಸತ್ಸಂಗ ಮಾಡಿ ಆಗ್ಯಾವ, ಎಲ್ಲ ದೊಡ್ಡ ಮಹಾತ್ಮರಾಗ್ಯಾರ. ಸಿದ್ಧಾರ್ಥ ಹಂತಕ್ಕೆ ಅವ್ರು 24 ಮಂದಿ ಕಾಡ್ರು ಸಜ್ಜನರು. ಅವರು ಶಿವರಾತ್ರಿ ಬರು, ಜಾತ್ರೆ ಬರು, ಬಂಡಿ ಚಕಡಿ ಲೂಟಿ ಮಾಡಕ್ ಬಂದವ್ರ. ಅವರು ಯಾರ ಕಾಡ್ರು. ಏನಾದ್ರು ಸಿದ್ಧಾರ್ಥಪ್ಪನ ದರ್ಶನ ಮಾಡಿ ಸಂತರಾದರು, ಮಹಾತ್ಮರಾದರು, ಧನ್ಯರಾದರು. ಅದಕ್ಕೆ ಸತ್ಸಂಗ ಬಹಳ ದೊಡ್ಡದ ಪುಣ್ಯಾತ್ಮರೇ. ನೀವು 4-5 ದಿವಸ ಮಾಡಕತ್ತೀರಿ ಅಂದ್ರೆ ನಿಮ್ಮಂಥ ಪುಣ್ಯಾತ್ಮರು ಯಾರೂ ಇಲ್ಲ, ಭಾಳ ಮಂದಿ ಹೇಳ ಕಲಬುರ್ಗಿಯಾಗ ಯಾರೂ ಇಲ್ಲ ನಿಮ್ಮಂಥ ಪುಣ್ಯಾತ್ಮರು. ಪುಣ್ಯ ಯಾರಿಗೆ ಕಾಣುವುದಲ್ಲ, ಅದು ದೇವರಿಗಷ್ಟೇ ಕಾಣ್ತದೆ, ಯಾರಿಗೆ ಕಾಣಂಗಿಲ್ಲ. ಪುಣ್ಯ ದೇವರಿಗೆ ಅಷ್ಟೇ ಕಾಣ್ತದೆ. ನಿಮ್ಮ ಪುಣ್ಯ ಸಿದ್ಧಾರೂಢಕ್ಕೆ ಕಾಣ್ತದೆ, ಶರಣಬಸವ ಕಾಣ್ತದೆ, ಪರಮಾತ್ಮನಿಗೆ ಕಾಣ್ತದೆ. ಆ ಪುಣ್ಯದ ಫಲ ಸದ್ಗುರು ನಿಮ್ಗೆಲ್ಲ ಕೊಡ್ತಾನೆ ಅಂತ ಹೇಳ್ತಾ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಅನಂತ ಪರಮ ಪೂಜ್ಯ ಅಪ್ಪಾಜಿ ಅವರಿಗೆ